ಋಷಿಮುನಿಗಳು ತೋರಿಸಿದ ಮಾರ್ಗಕ್ಕೂ ವಚನಕಾರರು ಶರಣರು ತೋರಿಸಿದ ಮಾರ್ಗಕ್ಕೆ ಏನು ವ್ಯತ್ಯಾಸ? ಏನು ವ್ಯತ್ಯಾಸ ಏನು ವ್ಯತ್ಯಾಸ ಸರ್? ಸೊ ಅವ್ರ ಮಾತಲ್ಲೇ ಹೇಳ್ಬಿಟ್ಟಿದ್ದಾರೆ, ಸಕಲ ವೇದಶಾಸ್ತ್ರಗಳೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ಅಂತ ತುಂಬಾ ಅಷ್ಟು ಕಠೋರವಾಗಿ ಅಲ್ಲಮ್ಮ ಪ್ರಭುಗಳು ನಾನೇನು ಹೇಳ್ತಾ ಇದ್ದೇನೆ, ಅವುಗಳನ್ನ ನಾವು ಯಾವುದೇ ಒಂದು ಪ್ರಾಸಂಗಿಕ ಮಾತನ್ನ ಎತ್ಕೊಂಡು ಪ್ರಾಸಂಗಿಕ ಹೆಂಗಾಗುತ್ತೆ? ಪ್ರಾಸಂಗಿಕ ಮಾತುಗಳಿವೆ. ಉಚ್ಚಿ ಕೊಡೆಯಲ್ಲೇ ಚಂಡಾಲಗಿತ್ತಿ ಅಂತ ಬಸವಣ್ಣವ್ರು ಬೈದರು ಹೆಂಡ್ತಿಗೆ. ಹಾಗಾದ್ರೆ ಬಸವಣ್ಣವರು ತುಂಬ ಬೈಬಡಕ್ರಂತ ಅನ್ಕೊಳ್ಳಿಕ್ಕಾಗತ್ತಾ? ಆ ಪ್ರಸಂಗ ಏನು? ರಾತ್ರಿ ಕಳ್ಳ ಮನೆಗೆ ಬಂದಿದ್ದಾನೆ, ಅವಾಗ ಸಿಟ್ಟಿನಲ್ಲಿ ಒಂದು ಮಾತನ್ನು ತನ್ನ ಹೆಂಡ್ತಿಗೆ ಅಂದಿರ್ಬೋದು. ಆ ಮಾತನ್ನು ಇಟ್ಕೊಂಡು ಬಸವಣ್ಣವರು ತುಂಬ ಹೆಂಡತಿಗೆ ಬೈದಂಥವ್ರು ಹಾಗೆ ಹೀಗೆ ಅಂತ ಸಿದ್ಧಾಂತ ಕಟ್ಟಲಿಕ್ಕಾಗತ್ತೆ? ಬಿಟ್ಬಿಡ್ರಿ. ವಚನಗಳನ್ನು ಕೂಡ ವಿಮರ್ಶೆ ಮಾಡಬೇಕು, ಅದನ್ನು ಮಾಡ್ರಿ. ನಿಮಗೆ ಏನೋ ಬರೆದಿಟ್ಟಿದ್ದಾರೆ, ಆದ್ದರಿಂದ ನಾವು ಇದೇ ಮಾರ್ಗದಲ್ಲಿ ಹೋಗಬೇಕು ಅನ್ನೋದು ಅದು ವೇದಕ್ಕಾಗಲಿ ಉಪನಿಷತ್ಗಾಗಲಿ ಯಾವುದಕ್ಕೆ ಅಪ್ಲೈ ಆಗಬಾರ್ದು. ಈಗ ಎಲ್ಲವೂ ಆಮೇಲೆ ಏನಾಗಿದೆ, ಇದರಲ್ಲಿ ಕಮ್ಯುನಿಸ್ಟರು ಸೇರಿದ್ದಾರೆ. ಈ ಬಸವ ತಾಲಿಬಾನಿಗಳ ಜೊತೆ ಕಮ್ಯುನಿಸ್ಟರು ಸೇರಿದ್ದಾರೆ. ನಮ್ಮಲ್ಲಿ ಇದೊಂದು ಹೊಸ ಶಬ್ದ ತಮಗೆ. ಹೌದು, ಬಸವಣ್ಣವ್ರ ತತ್ವವನ್ನು ಹೇಳುವಂಥವ್ರು ನಾವು ಇದ್ದೀವಿ, ಬದುಕುವಂಥವ್ರು ನಾವು ಇದ್ದೀವಿ. ನಾವು ಬಸವಣ್ಣವ್ರ ತತ್ವಗಳನ್ನೇ ಹೇಳುವವರು, ಅದನ್ನೇ ಬದುಕುವವರು. ಕಾಯಕ, ಪೂಜೆ, ದಾಸೋಹ, ಆಮೇಲೆ ಉಳಿದ ಎಲ್ಲ ಪಂಚಾಚಾರಗಳಾಗಿರಲಿ, ಇವನ್ನೆಲ್ಲ ಪಾಲಿಸ್ಕೊಂಡು ಹೋಗುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಈಗೇನಾಗಿದೆ, ರೆಡಿಕಲೈಜೇಷನ್ ಮಾಡುವಂಥವ್ರು ಕೆಲವು ಜನರು ಬಂದರು. ಅದರಲ್ಲಿ ಈ ಬಸವ ತಾಲಿಬಾನಿಗಳಂತ ಕೆಲವು ಜನ ಬಂದಿದ್ದಾರೆ.